ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಲೊಕೇಶನ್ ಡಿಫ್ರೆಂಟ್ ಆಗಿದೆ. ಇವತ್ತು ನಾನು ನಿಮ್ಗೆಲ್ರಿಗೂ ಒಂದು ಹೊಸ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಎಲ್ಲರೂ ನಂಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿ ಟೈಪಿಂಗ್ ಜಾಬ್ಸ್ ಬಗ್ಗೆ ಹೇಳಿ ಅಂತ. ಸೊ ಇವತ್ತು ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ನಿಮಗೆ WeMedia ಬಗ್ಗೆ ಹೇಳ್ತಾ ಇದ್ದೀನಿ. ಇದರಿಂದ ನಿಮ್ಗೆಲ್ರಿಗೂ ಹೆಲ್ಪ್ ಆಗ್ಬೋದು ಅಂತ. ಯೂಶ್ವಲಿ ನಿಮ್ಮ ಮೊಬೈಲ್ ಫೋನ್ಸ್ಗೆ ಅವಾಗವಾಗ ನ್ಯೂಸ್ ನೋಟಿಫಿಕೇಷನ್ಸ್ ಆಗಲಿ ಯಾವುದ್ಯಾವುದೋ ಆರ್ಟಿಕಲ್ಸ್ ಬಗ್ಗೆ ಸಜೆಷನ್ಸು ಬರ್ತಾನೆ ಇರುತ್ತೆ. ಇದನ್ನೆಲ್ಲ ಯಾರು ಬರಿಬೋದು ಅಂತ ನೀವು ಯೋಚನೆ ಮಾಡಿರ್ಬೋದು. ಇದನ್ನೆಲ್ಲ ಯಾರು ಬರೀತಾರೆ, ಯಾಕೆ ಬರೀತಾರೆ ಅಂದರೆ ಇದನ್ನೆಲ್ಲ ಬರೆಯೋದಕ್ಕೆ ಪೇ ಮಾಡ್ತಾರೆ. ಸೊ ಆರಾಮಾಗಿ ಮನೇಲಿ ಕುತ್ಕೊಂಡು ಈ ರೀತಿ ಆರ್ಟಿಕಲ್ಸ್ ಬರೆಯೋರು ತುಂಬಾ ಹಣ ಗಳಿಸ್ತಾರೆ. ಇದನ್ನು ಹೇಗೆ ನೀವು ಆರ್ಟಿಕಲ್ಸ್ ಬರೆದು ಹಣ ಗಳಿಸ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಈ WeMedia ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ನಿಮ್ಮ ಆರ್ಟಿಕಲ್ಸ್ನ ಅವರು ಪ್ರಮೋಟ್ ಮಾಡ್ತಾರೆ. ನಿಮಗೆ ನಾನು ಹೇಳ್ತಿರೋದು ಏನೂ ಅರ್ಥ ಆಗ್ತಾ ಇಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಡೆಮೋ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಆನ್ಲೈನ್ನಲ್ಲಿ ನೀವೇ ಬ್ಲಾಗ್ಸ್ ಬರಿಬೇಕು, ಆರ್ಟಿಕಲ್ಸ್ ಬರಿಬೇಕಂದ್ರೆ ಅದಕ್ಕೆಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು, ತುಂಬಾ ಕೆಲಸ, ಹಾಗೆಯೇ ಪ್ರಮೋಟ್ ಕೂಡ ಮಾಡಬೇಕು. ಬಟ್ WeMediaದವರು ನಿಮಗೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಡೋದ್ರ ಮೂಲಕ ನಿಮಗೆ ತುಂಬಾ ಈಸಿ ಮಾಡಿದ್ದಾರೆ ನಿಮ್ಮ ಕೆಲಸನ. ಹಾಗೆಯೇ ಪ್ರಮೋಟ್ ಮಾಡೋದಕ್ಕೂ ಕೂಡ ಅವರು ಇದನ್ನು ನಿಮ್ಮ ಆರ್ಟಿಕಲ್ಸ್ನೆಲ್ಲ MI ಮತ್ತು ಓಪೋ ಬ್ರೌಸರ್ಸ್ಗೆ ಮತ್ತು ರೋಬಸ್ ಅಪ್ಲಿಕೇಶನಲ್ಲಿ ಎಲ್ಲ ಅವರೇ ಪ್ರಮೋಟ್ ಮಾಡ್ತಾರೆ. ಸೊ ನಿಮ್ಮ ಕೆಲಸ ತುಂಬಾ ಈಸಿಯಾಗೋಗುತ್ತೆ. ನಾನು ಕೆಳಗಡೆ ಇದರ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನಿಮಗೆ ಓಪನ್ ಆಗುತ್ತೆ. ಇಲ್ಲ ನಿಮ್ಗೆ ಇನ್ನೂ ಈಸಿ ಆಗಬೇಕು ಅಂದರೆ ನೀವು ಗೂಗಲ್ ಸರ್ಚಿಗೆ ಹೋಗಿ WeMedia ಅಂತ ಸರ್ಚ್ ಮಾಡಿದ್ರೆ ನಿಮಗೆ wemedia.co.in ವೆಬ್ಸೈಟು ಫಸ್ಟ್ಗೆ ಸಜೆಸ್ಟ್ ಮಾಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ WeMedia ಲಾಗಿನ್ ಪೇಜ್ಗೆ ನೀವು ಲ್ಯಾಂಡ್ ಆಗ್ತೀರಾ. ಈ ಪೇಜಲ್ಲಿ ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಿದ್ರೆ ನೀವು ಸೈನಪ್ ಮಾಡಿ ಆಮೇಲೆ ಲಾಗಿನ್ ಆಗಬೇಕು. ಸೊ ನಾನು ಫಸ್ಟ್ ಟೈಮ್ ಲಾಗಿನ್ ಆಗ್ತಿರೋದ್ರಿಂದ ಸೈನಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನಿಮ್ಮ ಡೀಟೇಲ್ಸ್ನೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಲಾಗಿನ್ ID ಅಂದರೆ ಯೂಸರ್ ಅಕೌಂಟ್ ನೇಮ್ ಏನಿರಬೇಕು ಅದನ್ನು ಟೈಪ್ ಮಾಡಿ. ಅದಾದಮೇಲೆ ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ. ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು, ಆವಾಗಲೇ ನಿಮಗೆ OTP ಬರೋದು. ಸೊ ನೋಡಿಕೊಂಡು ಫೋನ್ ನಂಬರ್ ಕರೆಕ್ಟಾಗಿ ಕೊಡಿ. ಅದಾದಮೇಲೆ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು. ಅದೇ ಪಾಸ್ವರ್ಡ್ನ ನೀವು ಇನ್ನೊಂದು ಸಲ ಟೈಪ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ OTP ಬರುತ್ತೆ. ಆ OTPನ ನೀವು ಟೈಪ್ ಮಾಡಿ ಸೈನಪ್ ಆಗಬೇಕು. ಸೈನಪ್ ಆದ ತಕ್ಷಣ ನಿಮಗೆ ಮೇನ್ ಪೇಜ್ಗೆ ಹೋಗ್ತೀರಾ. ಈ ಪೇಜಲ್ಲಿ ನೀವು ನಿಮ್ಮ ಆರ್ಟಿಕಲ್ಸ್ನೆಲ್ಲ ನೀವು ಟೈಪ್ ಮಾಡ್ಬೋದು. ಪ್ರತಿ ಆರ್ಟಿಕಲ್ ಬರೆಯೋಕ್ಕೂ ಮುಂಚೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನು ಅವರು ಕೊಟ್ಟಿದ್ದಾರೆ. ನೀವು ಫಸ್ಟ್ ಆರ್ಟಿಕಲ್ ಬರೆದಿದ ತಕ್ಷಣ ನಿಮಗೆ ಬೋನಸ್ ಆಗಿ 50 ರೂಪೀಸ್ ಸಿಗುತ್ತೆ. ನೀವು ಈ ಸ್ಟೇಜಲ್ಲಿ ಪ್ರೈಮರಿ ಯೂಸರ್ ಆಗಿರ್ತೀರ. ನೀವು ಅಡ್ವಾನ್ಸ್ಡ್ ಯೂಸರ್ ಆದಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ನೀವು ಅಡ್ವಾನ್ಸ್ಡ್ ಯೂಸರ್ ಆಗಬೇಕು ಅಂದರೆ ನೀವು 5 ಆರ್ಟಿಕಲ್ ಮಿನಿಮಮ್ ಬರೀಲೇಬೇಕು. ಸೊ ನೀವು 5 ಆರ್ಟಿಕಲ್ ಬರೆದು ಅಡ್ವಾನ್ಸ್ಡ್ ಯೂಸರ್ ಆಗಿ ಪ್ರಮೋಟ್ ಆದಮೇಲೆ ನಿಮಗೆ 100 ರೂಪೀಸ್ ಬೋನಸ್ ಕೊಡ್ತಾರೆ, ಅಡ್ವಾನ್ಸ್ ಬೋನಸ್ ಅಂತ. ಈಗ ನಾನು ಫಸ್ಟ್ ಆರ್ಟಿಕಲ್ಗೆ ನಾನು ಟೈಟಲ್ ಕೊಟ್ಟಿದ್ದೀನಿ, ಹಾಗೆಯೇ ಕಂಟೆಂಟ್ ಕೂಡ ಬರೆದಿದ್ದೀನಿ. ಬಟ್ ನನಗೆ ನೆಕ್ಸ್ಟ್ ಹೋಗೋಕ್ಕೆ ಬಿಡಲಿಲ್ಲ, ಯಾಕಂದರೆ ಟೈಟಲಲ್ಲಿ ಮಿನಿಮಮ್ 6 ವರ್ಡ್ಸ್ ಇರಲೇಬೇಕು. ಸೊ ನಾನು ಮಿನಿಮಮ್ 6 ವರ್ಡ್ಸ್ ಬರೆದು ಕಂಟೆಂಟ್ ಕೂಡ ಬರೆದ್ಮೇಲೆ ಮತ್ತೆ ನಾನು ಪಬ್ಲಿಷ್ ಮಾಡೋಕ್ಕೆ ಹೋದರೆ ನನಗೆ ಇನ್ನೊಂದು ಮೆಸೇಜ್ ಬಂತು. ಏನು ಅಂದರೆ ಮಿನಿಮಮ್ 3 ಇಮೇಜ್ ಆದರೂ ಆ್ಯಡ್ ಮಾಡಿರಲೇಬೇಕು ಅಂತ. ಇಮೇಜಸ್ ಇದ್ದರೆ ಜನಕ್ಕೆ ನಿಮ್ಮ ಆರ್ಟಿಕಲ್ ಓದೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಮೀನಿಂಗ್ಫುಲ್ ಅನಿಸುತ್ತೆ. ಸೊ ಇದಕ್ಕೆ ಇಮೇಜಸ್ ಆ್ಯಡ್ ಮಾಡಲೇಬೇಕು. ನಾನೀಗ 3 ಇಮೇಜಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಗ್ಯಾಲರಿಯಲ್ಲಿರೋ ಇಮೇಜ್ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ನೀವೇ ಯಾವುದಾದ್ರೂ ನಿಮ್ಮ ಸುತ್ತಮುತ್ತ ಇರೋ ಇಮೇಜಸ್ನ ಆನ್ ಸ್ಪಾಟ್ ಕ್ಲಿಕ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು ನಿಮ್ಮ ಕ್ಯಾಮ್ರಾ ಯೂಸ್ ಮಾಡಿಕೊಂಡು. ಈಗ ನಾನು ಗ್ಯಾಲರಿಯಲ್ಲಿರೋ ಇಮೇಜ್ನ ಆ್ಯಡ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಕ್ಯಾಮ್ರಾ ಯೂಸ್ ಮಾಡಿ ಹೇಗೆ ಇಮೇಜ್ ಇನ್ಕ್ಲೂಡ್ ಮಾಡೋದಂತ ತೋರಿಸ್ತಿದ್ದೀನಿ. ಈಗ ನಾನು ಕ್ಯಾಮ್ರಾ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಕ್ಯಾಮ್ರಾ ಓಪನ್ ಆಯಿತು. ಈಗ ನಿಮ್ಮ ಸುತ್ತ ಇರೋ ಯಾವುದಾದ್ರೂ ಒಂದು ಇಮೇಜ್ನ ತಕ್ಷಣ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಆರ್ಟಿಕಲಲ್ಲಿ ಆ್ಯಡ್ ಆಗೋಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ನೀವು ನ್ಯೂಸ್ ಬಗ್ಗೆ ಬರಿಬೋದು, ನೀವು ಯಾವುದಾದ್ರೂ ಟಾಪಿಕ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರೆ ಆ ಟಾಪಿಕ್ ಬಗ್ಗೆ ಬರಿಬೋದು, ಅಥವಾ ನಿಮ್ಮ ಡೈಲಿ ಲೈಫ್ ಸ್ಟೈಲ್ನ ನೀವು ಡೈರಿ ಥರ ಬರ್ಕೊತ ಹೋಗ್ಬೋದು. ಇದನ್ನು ಇಂಟ್ರೆಸ್ಟ್ ಇರೋರು ಓದ್ತಾರೆ. ಓದಿದಾಗ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆದಾಗ ನಿಮಗೆ ಹಣ ಬರುತ್ತೆ. ಇನಿಷಿಯಲಿ ನಿಮಗೆ 1000 ವ್ಯೂಸಿಗೆ 10 ರೂಪೀಸ್ ಬರ್ಬೋದು. ಆಮೇಲೆ ನೀವು ಇನ್ನೂ ಲೆವೆಲ್ ಬೈ ಲೆವೆಲ್ ನೀವು ಮೇಲೆ ಹೋಗ್ತಾ ಇದ್ದಂಗೆ ನಿಮಗೆ 30 to 40 ರೂಪೀಸ್ ಫಾರ್ 1000 ವ್ಯೂಸ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ತಿಂಗಳಿಗೆ 10,000ದಿಂದ 20,000ವರೆಗೂ ಸಂಪಾದನೆ ಮಾಡ್ಬೋದು.
ಈಗ ನಾನು ಆರ್ಟಿಕಲಲ್ಲಿ ಎಲ್ಲನೂ ಬರೆದಿದ್ದಾಯಿತು. ನೆಕ್ಸ್ಟ್ ನಾನು ಇದಕ್ಕೆ ಪಬ್ಲಿಷ್ ಮಾಡೋಕ್ಕೆ ಏನೇನು ಡೀಟೇಲ್ಸ್ ಬೇಕು ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬರೀಬೇಕಾಗತ್ತೆ. ಹಾಗೆಯೇ ನಿಮ್ಮ ಆರ್ಟಿಕಲ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂದು ಲೈಫ್ ಸ್ಟೈಲ್ ಕ್ಯಾಟಗರಿ ಅದರಿಂದ ನಾನು ಲೈಫ್ ಸ್ಟೈಲ್ ಸೆಲೆಕ್ಟ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯಾಟಗರೀಸ್ ಇದೆ, ಅದರಲ್ಲಿ ನಿಮ್ಗೆ ಯಾವ ಕ್ಯಾಟಗರಿ ಸೂಟ್ ಆಗುತ್ತೋ ಅದನ್ನು ಚೂಸ್ ಮಾಡಿಕೊಂಡು ನೀವು ಆರ್ಟಿಕಲ್ಸ್ ಬರಿಬೋದು. ಈಗ ನಾನು ಇಮೇಲ್ ID ಮತ್ತು ನಮ್ಮ ಸ್ಟೇಟ್ ಮತ್ತು ಸಿಟಿ ಮತ್ತು ವಾಟ್ಸಪ್ ನಂಬರ್ ಎಲ್ಲನೂ ನಾನು ಟೈಪ್ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ನನಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಬರೋದಿಲ್ಲ ಅಂತ ಅನಿಸ್ತಿರ್ಬೋದು. ಅವರು ಕನ್ನಡ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಕನ್ನಡ, ತೆಲುಗು, ತಮಿಳ್ ಎಲ್ಲ ಲ್ಯಾಂಗ್ವೇಜಸ್ಸು ಅವೈಲೇಬಲ್ ಇದೆ. ಸೊ ನೀವು ಕನ್ನಡದಲ್ಲೂ ಕೂಡ ಆರ್ಟಿಕಲ್ಸ್ ಬರಿಬೋದು. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಅನಿಸುತ್ತೋ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನೀವು ಆ ಕ್ಯಾಟಗರಿ, ನಿಮ್ಮ ಫೇವ್ರೆಟ್ ಕ್ಯಾಟಗರಿ ಕೂಡ ಸೆಲೆಕ್ಟ್ ಮಾಡಿ ಅದರಲ್ಲೇ ನೀವು ಆರ್ಟಿಕಲ್ಸ್ ಬರಿಬೋದು. ಈಗ ನಾನು ಎಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡಿದ್ದಾದಮೇಲೆ ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡೋಕ್ಕೆ ಹೇಳ್ತು. ಸೊ ನಾನೀಗ ಒಂದು ಸಿಂಪಲ್ ಆಗಿರೋ ಪ್ರೊಫೈಲ್ ಪಿಕ್ಚರ್ ಕೂಡ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ ನನ್ನ ಪ್ರೊಫೈಲ್ ಕಂಪ್ಲೀಟ್ಲಿ ರೆಡಿಯಾಗಿದೆ, ನನ್ನ ಆರ್ಟಿಕಲ್ ಕೂಡ ಕಂಪ್ಲೀಟ್ಲಿ ರೆಡಿಯಾಗಿದೆ. ಈಗ ಪಬ್ಲಿಷ್ ಮಾಡೋದು ಒಂದೇ ಬಾಕಿ. ಪಬ್ಲಿಷ್ ಮಾಡೋಕ್ಕೆ ನಾವು ಒಂದು ಟೈಮ್ ಸೆಟ್ ಮಾಡಬೇಕು, ಯಾವ ಟೈಮ್ಗೆ ಅದು ಪಬ್ಲಿಷ್ ಆಗಬೇಕು ಅಂತ. ಸೊ ನಾನು 12ನೇ ತಾರೀಕು ಸಂಜೆ 4:15 ಟೈಮ್ನ ಸೆಲೆಕ್ಟ್ ಮಾಡಿ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿದೆ. ಈಗ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಯಾಕಂದರೆ 12ನೇ ತಾರೀಕು ಎಕ್ಸಾಕ್ಟ್ 4:15ಗೆ ಈ ಪೋಸ್ಟು ಆಟೋಮೆಟಿಕ್ಕಾಗಿ ಪಬ್ಲಿಷ್ ಆಗುತ್ತೆ. ನಾವೇನು ಆ ಟೈಮ್ಗೆ ಓಪನ್ ಮಾಡಿ ಎಲ್ಲ ಪಬ್ಲಿಷ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ WeMediaದವರೇ ಪಬ್ಲಿಷ್ ಮಾಡ್ತಾರೆ. ಈಗ ನೀವು ಮೈ ರೆವೆನ್ಯೂಲಿ ಹೋಗಿ ನಿಮ್ಮ ಬ್ಯಾಲೆನ್ಸ್ನೆಲ್ಲ ಚೆಕ್ ಮಾಡ್ಬೋದು. ನಿಮ್ಮ ಬ್ಯಾಲೆನ್ಸ್ 1000 ರೂಪೀಸ್ ಆದಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಅಥವಾ ಪೇಟಿಎಮ್ಗೆ ವಿತ್ಡ್ರಾ ಮಾಡ್ಕೋಬೋದು. 5 to 7 ಬಿಸ್ನೆಸ್ ಡೇಸಲ್ಲಿ ನಿಮ್ಮ ಅಕೌಂಟ್ಗೆ ಅಥವಾ ಪೇಟಿಎಮ್ ಅಕೌಂಟ್ಗೆ ಬರುತ್ತೆ. ನೀವು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಎಲ್ಲನೂ ನೀವೇ ಡೀಟೇಲ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೇ ಒಂದು ಆರ್ಟಿಕಲ್ ಬರೆದು ನನಗೆ ಹಣನೇ ಬರಲಿಲ್ಲ ಅಂತ ಸುಮ್ಮನಾಗ್ಬಿಟ್ರೆ ಏನೂ ಬರೋದಿಲ್ಲ. ನೀವು ಹಣಕ್ಕೋಸ್ಕರ ಮಾಡ್ತಿದ್ದೀನಿ ಅನ್ಕೋಬೇಡಿ, ಮೋಟಿವೇಶನ್ ಕಳ್ಕೊಂಡು ಬಿಡ್ತೀರಾ. ನೀವು ನಿಮ್ಮ ಸಂತೋಷಕ್ಕೋಸ್ಕರ ಬರೀತಿದ್ದೀರಾ ಅಂತ ಬರಿತಾನೆ ಇರಿ, ಹಾರ್ಡ್ ವರ್ಕ್ ಮಾಡ್ತಾನೆ ಇರಿ. ಒಂದಲ್ಲ ಒಂದಿನ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಬರೀ ಆರ್ಟಿಕಲ್ ವ್ಯೂಸಿಂದ ಅಲ್ದಲೇ ನಿಮಗೆ ತುಂಬಾ ಕಾಂಪಿಟೇಷನ್ಸ್ ಕೂಡ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಅದಕ್ಕಿಂತ ಹೆಚ್ಚು ಹಣ ಗಳಿಸ್ಬೋದು. ಸೊ ಈ ವಿಡಿಯೋಯಿಂದ ನಿಮ್ಗೆಲ್ರಿಗೂ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವೆಲ್ಲರೂ ಕಾಯ್ತಿರ್ತೀರಾ ತಾನೇ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.